ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಈ ಉದಯ ಕಾಲದ ನಮ್ಮ ಆರಾಧನೆಯ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಈ ಆರಾಧನೆಯನ್ನು ನಾವು ಪ್ರಾರಂಭಿಸಲಿಕ್ಕಾಗುವಂತೆ ಹಾಡುವಂಥ ಸಂಗೀತಗಳಲ್ಲಿ 264ನೇ ಸಂಗೀತ, 264ನೇ ಸಂಗೀತದ ಮೊದಲಿನ 3 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಸಿದ್ಧನಾಗು ಪ್ರಾರ್ಥಿಸು, ನಿದ್ರೆ ತಿಳಿದೇಳು ಎಂಬುದಾಗಿರುವಂತಹ ಸಂಗೀತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು, ಸರ್ವ ಕಾರ್ಯಗಳಿಗೆ ಶಕ್ತನಾಗಿರುವಂಥ ಲೋಕ ರಕ್ಷಕನು, ಪಾಪದ ಪರಿಹಾರಕನು, ರೋಗ ನಿವಾರಕನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ಅತ್ಯಂತ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕರ್ತನೇ, ನಿನ್ನ ಜೀವವುಳ್ಳ ನಾಮದಲ್ಲಿ ಉದಯ ಕಾಲದಲ್ಲಿ ನಿನ್ನ ಮಕ್ಕಳಾದಂಥ ನಾವು, ನೀನು ನಮ್ಮೆಲ್ಲರಿಗೋಸ್ಕರ ನೇಮಿಸಿರುವಂಥ ಈ ಪವಿತ್ರವಾದಂಥ ಸುಂದರವಾದಂಥ ಆಲಯದಲ್ಲಿ ಬಂದು ಕರ್ತ, ಸಭೆಯ ಸೇವಕರುಗಳೊಟ್ಟಿಗೆ ನಿನ್ನ ದಿವ್ಯ ಸನ್ನಿಧಾನದಲ್ಲಿ ಸ್ವಾಮಿ ನಮ್ಮ ಶಿರಗಳನ್ನು ಬಾಗಿ, ತಂದೆಯಾದ ದೇವರೇ, ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಸ್ತುತಿಸುವಂತೆ, ಕರ್ತ, ನೀನು ಎಚ್ಚರಿಸುವಂಥ ಸಂಗತಿಗಳನ್ನು ನಿನ್ನ ಸೇವಕರ ಮೂಲಕ ತಿಳಿದುಕೊಂಡು ಉದಯದಲ್ಲೇ ಬಂದು ಸ್ವಾಮಿ ನಿನ್ನ ಆಲಯದ ಅಂಗಳದಲ್ಲಿ ಕರ್ತ, ನಿನ್ನ ಸನ್ನಿಧಾನದಲ್ಲಿ ಕರ್ತ, ನಿನ್ನ ದೇವಾಲಯದಲ್ಲಿ ಶಿರಗಳನ್ನು ಬಾಗಿದ್ದೇವೆ. ಕರ್ತನೆ, ನಮ್ಮನ್ನು ಪರಾಂಬರಿಸು, ನಮ್ಮನ್ನು ಕರುಣಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸೋರಾಗಿದ್ದೇವೆ. ಕರ್ತ, ಕಳೆದ ರಾತ್ರಿಯಲ್ಲಿ ನಮ್ಮನ್ನು, ನಮ್ಮ ಸಭೆಯನ್ನು, ನಮ್ಮೆಲ್ಲ ಕುಟುಂಬಗಳನ್ನು ಸ್ವಾಮಿ ನೀನು ನಿನ್ನ ಅತ್ಯಧಿಕವಾದಂಥ ಪ್ರೀತಿ ಕರುಣೆಯಿಂದ ಕರುಣಿಸಿ ಸುಖಕರವಾದಂಥ ನಿದ್ರೆಯನ್ನು ಕೊಟ್ಟು ಶರೀರಕ್ಕೆ ಬೇಕಾಗಿರುವಂಥ ವಿಶ್ರಾಂತಿಯನ್ನು ದಯಪಾಲಿಸಿ ತಿರುಗಿ ನಮ್ಮೆಲ್ಲರ ಜೀವಿತ ಕಾಲದಲ್ಲಿ ಇನ್ನೊಂದು ಹೊಸ ದಿನವನ್ನು ಕೂಡಿಸಿಟ್ಟು
ಈ ಹೊಸ ದಿನವನ್ನು ಕಾಣುವಂತೆ, ಉದಯದಲ್ಲೇ ಬಂದು ನಿನ್ನನ್ನು ಆರಾಧಿಸುವಂತೆ ನಮ್ಮೆಲ್ಲರಿಗೂ ನೀನು ಜೀವಿತ ಕಾಲದಲ್ಲಿ ತಿರುಗಿ ಇನ್ನೊಂದು ಕೃಪೆಯನ್ನು ಕೊಟ್ಟಿದ್ದಿ, ಅವಕಾಶವನ್ನು ಕೊಟ್ಟಿದ್ದಿ ಸ್ವಾಮಿ. ಕರ್ತನೆ, ನಿನ್ನ ಕೃಪಾ ವರಗಳು ಅವು ಎಂದಿಗೂ ಬಿದ್ದು ಹೋಗುವುದಿಲ್ಲ ಸ್ವಾಮಿ. ನಾವು ಕರ್ತನೆ ಜೀವಿತವಾಗಿರುವುದು ಅದು ನಿನ್ನ ಕೃಪೆಯೇ ಎಂಬುದಾಗಿ ಪ್ರಲಾಪಗಳಲ್ಲಿ ಕರ್ತನೆ ನಿನ್ನ ವಾಕ್ಯದಿಂದ ನಮಗೆ ಸ್ವಾಮಿ ನೀನು ತಿಳಿಸಿದಂತೆ ಈ ಉದಯ ಕಾಲದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬಂದಿರುವಂಥ ನಮ್ಮೆಲ್ಲರನ್ನು ನಿನ್ನ ಆಶೀರ್ವದಿಸು ಸ್ವಾಮಿ. ಕರ್ತನೆ, ಈ ಆರಾಧನೆಯಲ್ಲಿ ಕರ್ತ ಪಾಲ್ಗೊಂಡಿರುವಂಥ ಪ್ರತಿಯೊಂದೊಂದು ಆತ್ಮವನ್ನು ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದೇನೆ, ಪ್ರತಿಯೊಂದೊಂದು ಹೃದಯವನ್ನು ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದೇನೆ ಸ್ವಾಮಿ. ಕೇವಲ ಆಲಯಕ್ಕೆ ಬಂದು ನಿನ್ನ ಸ್ತುತಿಸುವುದು, ಕೊಂಡಾಡೋದು ಮಾತ್ರವಲ್ಲದೆ ಕರ್ತನೆ ಆನ್ಲೈನ್ ಮುಖಾಂತರವು ಸ್ವಾಮಿ, ಧ್ವನಿ ವರ್ಧಕದ ಮುಖಾಂತರವು ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡಿರುವಂತೆಲ್ಲ ನಿನ್ನ ಮಕ್ಕಳನ್ನು ಕರ್ತ ನೀನು ಆಶೀರ್ವದಿಸು, ಬಲಪಡಿಸು, ನಿನ್ನ ಪ್ರಸನ್ನತೆಯಿಂದ ಅವರನ್ನು ತುಂಬಿಸು ಎಂಬುದಾಗಿ ನಿನ್ನೆಲ್ಲ ಬೇಡವರಾಗಿದ್ದೇವೆ. ಈ ಆರಾಧನೆಯ ಆರಂಭವು ಮಧ್ಯವು ಅಂತ್ಯವು ನೀನಾಗಿದ್ದುಕೊಂಡು ನಿನ್ನ ಮಹಿಮೆ ಒಂದು ನಿನ್ನ ಪ್ರಸನ್ನತೆಯಿಂದ ಆಲಯವನ್ನು ತುಂಬಿಸು. ಬಂದಿರುವಂಥ ಪ್ರತಿಯೊಬ್ಬೊಬ್ಬರು ತಮ್ಮ ಹೃದಯದ ಅಂತರಾಳದಿಂದ ಸ್ವಾಮಿ ನಿನ್ನಲ್ಲಿ ಬೇಡಿಕೊಳ್ಳಿಕ್ಕಾಗುವಂತೆ, ನಿನ್ನಿಂದ ಕೃಪಾಶೀರ್ವಾದಗಳು ಹೊಂದಿಕೊಳ್ಳಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಕೊಡು. ನೀನು ನಮ್ಮನ್ನು ಕರ್ತನೆ ಸಂತೈಸುವಂಥ ದೇವರಾಗಿದ್ದಿ ಕರ್ತನೆ. ನಮ್ಮೆಲ್ಲರ ಪಾಪಗಳಿಗೋಸ್ಕರ ನೀನು ಶಿಲುಬೆಯ ಮರಣವನ್ನು ಹೊಂದುವ ಮಟ್ಟಿಗೆ ನಿನ್ನನ್ನು ನೀನು ತಗ್ಗಿಸಿಕೊಂಡಂಥ ನಿನ್ನ ಅಪರಿಮಿತವಾದಂಥ ಪ್ರೀತಿಯನ್ನು ಇಂದಿನ ದಿವಸ ನಾವು ಸ್ಮರಿಸುವಾಗ ಕೇವಲ ಕರ್ತನೆ ನಾವು ಬಾಯಿ ಮಾತುಗಳಿಂದ ನಿನ್ನನ್ನು ಘನಪಡಿಸದೆ ಸ್ತುತಿಸದೆ ನಮ್ಮ ತೆರೆದ ಹೃದಯಗಳಿಂದ ನಮ್ಮ ಜೀವಿತಗಳನ್ನು ಮಾರ್ಪಡಿಸಿಕೊಂಡು ಕರ್ತನೆ, ಹೌದು, ಮಾನಸಾಂತರ ಪಡುವಂಥ, ಪಶ್ಚಾತ್ತಾಪ ಪಡುವಂಥ ದಿನಗಳನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡು ನಿನ್ನ ಸನ್ನಿಧಾನದಲ್ಲಿ ಬರಲಿಕ್ಕಾಗುವಂತೆ ಕೃಪೆಯನ್ನು ಕೊಡು ಸ್ವಾಮಿ. ನಾವು ಪಾಪಿಗಳು ಕರ್ತನೆ, ಅಲ್ಪರು, ಅಯೋಗ್ಯರಾಗಿದ್ದಾಗಲೂ ನೀನು ನಮ್ಮನ್ನು ಪ್ರತ್ಯೇಕಿಸಿದೆ, ನಮ್ಮನ್ನು ಆಶೀರ್ವದಿಸಿದೆ, ನಮ್ಮನ್ನು ಬಲಪಡಿಸಿದೆ. ನೀವು ಆಯ್ದುಕೊಂಡ ಜನಾಂಗ ಎಂಬುದಾಗಿ ನಮ್ಮನ್ನು ಆಶೀರ್ವಾದ ಮಾಡಿದಂಥ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಆರಾಧನೆಯಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದೇನೆ ದೇವರೇ. ಸ್ವಾಮಿ, ನಿನ್ನ ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸು, ನಮ್ಮನ್ನು ಬಲಪಡಿಸು. ನಮಗೆ ಯಾವ ರೀತಿಯಾದಂಥ ಬಲಹೀನತೆಗಳಿದ್ದಾವೆ ಎಂಬುದಾಗಿ ನೀನು ಮಾತ್ರ ಬಲ್ಲಂಥ ದೇವರಾಗಿದೆಯಪ್ಪ. ನೀನು ಪರಲೋಕದ ತಂದೆಯಾಗಿದ್ದಿ, ತಾಯಿ ಗರ್ಭದಿಂದಲೂ ನಮ್ಮನ್ನು ಬಲ್ಲಂಥ ದೇವರಾಗಿದ್ದಿ, ನಮ್ಮ ಆಲೋಚನೆಗಳನ್ನು ಬಲ್ಲಂಥ ದೇವರಾಗಿದ್ದಿ ಸ್ವಾಮಿ. ಈ ಉದಯ ಕಾಲದಲ್ಲಿ ನಿನ್ನ ವಾಕ್ಯ ಸಂದೇಶವನ್ನು ಹೊತ್ತು ತಂದಿರುವಂಥ ಪ್ರೀತಿಯುಳ್ಳ ಸೇವಕರನ್ನು ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದೇನೆ ದೇವರೇ. ನಿನ್ನ ಆತ್ಮನ ಬಲದಿಂದ ಅವರನ್ನು ತುಂಬಿಸು, ಪರಿಶುದ್ಧಾತ್ಮನ ವರಗಳಿಂದ ನೀನು ತುಂಬಿಸು ಕರ್ತನೆ. ಇಂದು ನನಗೂ ನನ್ನ ಸಭೆಗೂ ನನ್ನ ಗದಗ ಬೆಟಗೇರಿ ನಗರಕ್ಕೆ ಕರ್ತನೆ ಯಾವ ರೀತಿಯಾದಂಥ ಆತ್ಮಿಕ ಮನ್ನವನ್ನು ನೀನು ದಯಪಾಲಿಸಬೇಕೆಂಬುದಾಗಿದ್ದೆಯೋ ಸ್ವಾಮಿ, ನಿನ್ನ ಆತ್ಮನ ಕೃಪೆಯಿಂದ ತುಂಬಿಸಿ ನಡೆಸು ಎಂಬುದಾಗಿ ಬೇಡ್ಕೊಳ್ತಾ ಇದ್ದಾನೆ. ನೀನು ಪಟ್ಟಂಥ ಆ ಶ್ರಮೆ, ನೀನು ಅನುಭವಿಸಿದಂಥ ಸ್ವಾಮಿ ಮರಣದ ಕರ್ತನೆ ಸತ್ಯಾರ್ಥವನ್ನು ನಾವುಗಳು ಅರಿತುಕೊಳ್ಳಿಕ್ಕಾಗುವಂತೆ ನಿನ್ನ ಆತ್ಮನ ಮೂಲಕ ಪ್ರಿಯ ಸೇವಕರನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತಾ ಕರ್ತ. ಹೌದು ಸ್ವಾಮಿ, ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು, ಸಭೆಯನ್ನು ಆಶೀರ್ವತ್ತು. ನಮ್ಮ ಸಭಾ ಪಾಲಕರನ್ನು ಕರ್ತನೆ, ಸಭಾಪಾಲ ಸಮಿತಿಯನ್ನು, ನಮ್ಮ ಸಭೆಯಲ್ಲಿ ವಿವಿಧ ಅಂಗಗಳಲ್ಲಿ ಕರ್ತನೆ ರಂಗಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ಕರ್ತ ಸೇವಕಿಯರನ್ನು ಸ್ವಾಮಿ, ನಮ್ಮ ಸಭೆ ಅಂಗಗಳಾಗಿರುವಂಥ ಕರ್ತನೆ ಎಲ್ಲ ಫೆಲೋಶಿಪ್ಸ್ಗಳನ್ನು, ವಿಶೇಷವಾಗಿ ಜ್ಞಾನ ಮಾರ್ಗ ಭಾನುವಾರ ಪಾಠಶಾಲೆಯ ಎಲ್ಲ ಮಕ್ಕಳನ್ನು, ಶಿಕ್ಷಕರನ್ನು ಆಶೀರ್ವದಿಸು, ಬಲಪಡಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತಾ ಈ ಉದಯ ಕಾಲದ ಆರಾಧನೆಯನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದೇನೆ ಸ್ವಾಮಿ. ನಿನ್ನ ಪ್ರಸನ್ನತೆ ಇರಿಸಿ ನಮ್ಮೆಲ್ಲರನ್ನು ತುಂಬಿಸಿ ನಡೆಸು ಎಂಬುದಾಗಿ ನಿಮ್ಮ ಮಗನು, ನಮ್ಮ ರಕ್ಷಕನು, ನಮ್ಮ ಬಿಡುಗಡೆಯ ನಾಯಕನಾಗಿರುವಂಥ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಬೇಡಿ ಹೊಂದಿದ್ದೇವೆ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಆಮೇನ್. ಈ ಆರಾಧನೆಯನ್ನು ನಾವು ಮುಂದುವರಿಸುವಂತೆ ಟಿವಿ ಪರದೆ ಮೇಲೆ ಮೂಡಿಬರುವಂಥ ನನ್ನ ಯೇಸು ನನಗೆ ಉತ್ತಮ ಎಂಬುದಾಗಿರುವಂಥ ರಾಗವನ್ನು ಹಾಡಿಕೊಂಡು ದೇವರನ್ನು ಮಹಿಮೆ ಪಡಿಸೋಣ. ನನ್ನ ಯೇಸು ನನಗೆ ಉತ್ತಮ,
ನಾವು ಸಿದ್ಧಪಡಿಸುತ್ತಿರುವ ಹಾಗೆ ಇನ್ನೊಂದು ಸ್ತುತಿಗೀತೆಯ ಮಾಡಿಕೊಳ್ಳೋಣ. ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವಾಬ್ ಎಂಬುದಾಗಿರುವಂಥ ರಾಗವನ್ನು ಪ್ರಾರ್ಥನಾಪೂರ್ವಕವಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಿಯಲ್ಲಿ ನಿನ್ನ ವಾಕ್ಯವನ್ನು ಕೇಳಕ್ಕೆ ಸಿದ್ಧರಾಗಿದ್ದೇವೆ. ನಮ್ಮೊಟ್ಟಿಗೆ ಮಾತಾಡು. ನಿನ್ನ ವಾಕ್ಯದ ಮೂಲಕ ದೊರಕುವಂಥ ಸಂದೇಶ ನಮ್ಮ ಜೀವನಕ್ಕೆ ಹೊಸ ಪಂಥಾಹ್ವಾನಗಳನ್ನು ಕೊಡಲಿ. ನಿನ್ನ ವಾಕ್ಯಗಳು ನಾವು ಇನ್ನಷ್ಟು ಬಲಪ್ರದವಾದ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ಮುಂದುವರಿಯಲು ನಮಗೆ ಸಹಾಯ ಕೊಡಲಿ. ಕರ್ತನೆ, ದಿನದಿಂದ ದಿನಕ್ಕೆ ನಮ್ಮನ್ನು ಬಲಪಡಿಸುವುದಕ್ಕಾಗಿಯೂ ನಾವು ನಿನ್ನ ಜೊತೆಯಲ್ಲಿ ಸಾಗುವುದಕ್ಕಾಗಿಯೂ ನೀನು ಕೊಟ್ಟುವಂಥ ಎಲ್ಲ ಪ್ರೇರಣೆಗಾಗಿ ನಿನ್ನ ಆತ್ಮನ ಬಲಕ್ಕಾಗಿ ಸ್ತೋತ್ರ. ಇವತ್ತು ಕೂಡ ನೀನು ನಮಗೆ ಬೇಕಾದಂಥ ಹೊಸ ಆಲೋಚನೆಗಳನ್ನು ದಯಪಾಲಿಸು. ಆ ಮೂಲಕ ನಾವು ಇನ್ನೂ ಪ್ರಬಲವಾಗಿ ನಮ್ಮ ಸೇವೆಯ ಮೂಲಕ, ನಮ್ಮ ಸಾಕ್ಷಿಗಳ ಮೂಲಕ ನೀನು ನಮ್ಮ ಕರ್ತನು ಎಂಬುದನ್ನು ಎಲ್ಲರಿಗೆ ಪ್ರಚುರಪಡಿಸುವಂತೆ ನಮಗೆ ಸಹಾಯ ಕೊಟ್ಟು ನಡೆಸು.
ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇಲೆ ಇವತ್ತಿನ ಸ್ವಲ್ಪತ್ತಿನ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ದೇವರ ವಾಕ್ಯದ ಮಾತು, ಅದು ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನದಿಂದ 24ನೇ ವಚನದವರೆಗೆ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 11ರಿಂದ 24ನೇ ವಚನದವರೆಗೆ. ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆಯಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಹಿಂದೆ ನಾನು ಯೆಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂಥದೆಂದು ನೀವು ಕೇಳಿದ್ದೀರಷ್ಟೆ. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆಪಡಿಸಿ ಹಾಳು ಮಾಡುತ್ತಿದ್ದೆನು. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವರಲ್ಲಿ ರಾದ ಅನೇಕರಿಗಿಂತ ಯೆಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೆನು. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಪಡಿಸುವಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. 3 ವರ್ಷಗಳಾದ ಮೇಲೆ ಕೇಫನ ಪರಿಚಿತಿಯನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೆನು. ಕರ್ತನ ತಮ್ಮನಾದ ಯಾಕೋಬನಲ್ಲದೆ ಅಪೊಸ್ತಲರಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ. ನಾನು ನಿಮಗೆ ಬರೆಯುವ ಸಂಗತಿಗಳು ಸುಳ್ಳಲೆಂಬುದಕ್ಕೆ ಇಗೋ ದೇವರೇ ಸಾಕ್ಷಿ. ಆಮೇಲೆ ಸಿರಿಯ ಮತ್ತು ಕಿಲಿಕ್ಯ ಪ್ರಾಂತ್ಯಗಳಿಗೆ ಹೋದೆನು. ಆದರೆ ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ನನ್ನ ಗುರುತಿರಲಿಲ್ಲ. ಪೂರ್ವದಲ್ಲಿ ನಮ್ಮನ್ನು ಹಿಂಸೆಪಡಿಸಿದವನು ತಾನು ಹಾಳು ಮಾಡುತ್ತಿದ್ದ ಮತವನ್ನು ಈಗ ಪ್ರಸಿದ್ಧಪಡಿಸ್ತಾನೆಂದು ಸುದ್ದಿಯನ್ನು ಮಾತ್ರ ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನು ಕೊಂಡಾಡಿದರು ಎಂಬುದೇ. ನಾವು ಮಂಗಳವಾರ ಬೆಳಗ್ಗೆ ಕ್ರಿಸ್ತನನ್ನು ಅರಿತುಕೊಳ್ಳುವ ಕುರಿತು ಮಾತಾಡಿದೆವು. ನಿನ್ನೆ ಕ್ರಿಸ್ತನನ್ನು ಅರಿತುಕೊಂಡವರು ಕ್ರಿಸ್ತನೊಂದಿಗೆ ಜೀವಿಸುವುದು ಹೇಗೆ ಎಂಬುದನ್ನು ನೋಡಿದೆವು. ಅದರ ಮುಂದಿನ ಹಂತವಾಗಿ ಕ್ರಿಸ್ತನಲ್ಲಿ ಜೀವಿಸುವ ನಾವು ಫಲಭರಿತವಾದ ಜೀವಿತವನ್ನು ಹೇಗೆ ನಡೆಸುವಂಥದ್ದು ಅಥವಾ ಕ್ರಿಸ್ತನಿಗೆ ಫಲ ಕೊಡುವ ರೀತಿಯಲ್ಲಿ ಹೇಗೆ ಬೆಳೆಯುವಂಥದ್ದು ಎಂಬುದನ್ನು ಇವತ್ತಿನ ಬೆಳಗ್ಗೆ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ನಾನು 2 ಪದಗಳನ್ನು ಸಾಮಾನ್ಯವಾಗಿ ಬಳಸ್ತೇನೆ. ಒಂದು ನಂಬಿಕೆ, ಇನ್ನೊಂದು ನಂಬಿಗಸ್ತಿಕೆ. ಫೇತ್ ಆ್ಯಂಡ್ ಫೇತ್ಫುಲ್ನೆಸ್. ಇದೆರಡು ಒಂದಕ್ಕೊಂದು ಪೂರಕವಾದಂಥ ಶಬ್ದಗಳು. ನಾವೆಲ್ಲರೂ ಇಲ್ಲಿ ಇದ್ದೇವೆ ಬೆಳಗಿನ ಜಾವದಲ್ಲಿ, ಯಾಕೆಂದರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಎಲ್ಲ ಸಭೆಗಳಲ್ಲಿ ಕೂಡಿ ಬರುವ ಜನರು ದೇವರ ಮೇಲಿನ ನಂಬಿಕೆಯಿಂದಲೇ ಅಲ್ಲಿ ಏನಾಗಿದ್ದಾರೆ, ಅಲ್ಲಿ ಕೂಡಿ ಬರುತ್ತಾರೆ, ಆರಾಧನೆ ಮಾಡ್ತಾರೆ. ಅದು ಯಾವುದೇ ಸಭೆ ಇರಲಿ. ಆದರೆ ನಮಗಿರುವ ಪಂಥಾಹ್ವಾನ, ನಾವು ಆ ನಂಬಿಕೆಯನ್ನು ನಂಬಿಗಸ್ತಿಕೆಯಾಗಿ ಬದಲಾಯಿಸ್ತೇವಾ ಎಂಬುದು. ವೆದರ್ ಅವರ್ ಫೇತ್ ಬಿಕಮ್ಸ್ ಫೇತ್ಫುಲ್ನೆಸ್. ಅಂದರೆ ನಾನು ಏನನ್ನು ನಂಬಿದ್ದೇನೆ ಅದನ್ನು ನಾನು ನನ್ನ ಜೀವನದಲ್ಲಿ ಕಾರ್ಯಗತಗೊಳಿಸ್ತೇನೋ ಇಲ್ಲವೋ. ಇಲ್ಲವಾದರೆ ಅದು ಕೇವಲ ಏನಾಗಿ ಉಳಿಯುತ್ತದೆ, ನಂಬಿಕೆಯಾಗಿ ಉಳಿಯುತ್ತದೆ. ನನ್ನ ನಂಬಿಕೆಗಳು ಕಾರ್ಯ ತತ್ಪರತೆಯಿಂದ ಕೂಡಿದ ನಂಬಿಕೆಗಳಾದಾಗ ಅಲ್ಲಿ ಹೊಸತು ಬರಲಿಕ್ಕೆ ಸಾಧ್ಯ. ಅದರಿಂದ ಯಾಕೋಬನ ಪತ್ರಿಕೆಯಲ್ಲಿ ಬರೀತಾನೆ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದು. ಓಕೆ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದು. ಒಂದು ವೇಳೆ ಕೆಲವರು ಅವರು ಹೇಳುವ ದೃಷ್ಟಿಕೋನಗಳು ಬೇರೆ, ಆದರೆ ಕೆಲವೊಮ್ಮೆ ಬೇರೆ ಗುಂಪಿನವರು ನಮ್ಮ CSI ಸಭೆಯನ್ನು ನೋಡಿ ಹೇಳ್ತಾರೆ ಅದು ಸತ್ತ ಸಭೆ ಎಂಬ ಟಿಪ್ಪಣಿಗಳನ್ನು ಕೊಡ್ತಾರೆ. ಆದರೆ ನಾವು ಕೇವಲ ನಂಬಿಕೆಯಲ್ಲಿ ಉಳಿದು ನಮ್ಮ ನಂಬಿಗಸ್ತಿಕೆಯಲ್ಲಿ ನಾವು ಸೋತು ಹೋದರೆ ಒಂದು ರೀತಿಯಲ್ಲಿ ನಾವು ಸತ್ತವರೇ. ಆದರೆ ನಮ್ಮ ನಂಬಿಕೆಗಳು ಕಾರ್ಯಗತಗೊಳ್ಳಬೇಕು. ಇದಕ್ಕೆ ಇವತ್ತು ಓದಿ ಕೇಳಿದಂಥ ಈ ಪ್ಯಾಸೇಜ್ ಬಹಳ ಪ್ರಾಮುಖ್ಯವಾಗಿ ನಮ್ಮೊಟ್ಟಿಗೆ ಮಾತಾಡ್ತದೆ. ಪೌಲ ಬಹಳ ಶ್ರೇಷ್ಠನಾದ ಒಬ್ಬ ವಿದ್ವಾಂಸ. ಯೆಹೂದ್ಯರಲ್ಲಿ ಅಥವಾ ಫರಿಸಾಯರಲ್ಲಿ ಕುಟುಂಬದಲ್ಲೇ ಬೆಳೆದವ.
ಫರಿಸಾಯರು ಧರ್ಮೋಪದೇಶವನ್ನು ಕಾಪಾಡಿಕೊಳ್ಳುವುದಕ್ಕೆ ಅತಿ ಆಸಕ್ತಿ ಉಳ್ಳವರು. ಅವರ ಧರ್ಮಾಭಿಮಾನವನ್ನು ಅವರು ಬಿಟ್ಟು ಬಿಡುವುದಿಲ್ಲ. ಅದರಿಂದಾಗಿ ಪೌಲ ಕೂಡ ಒಬ್ಬ ಫರಿಸಾಯನಾಗಿ ತನ್ನ ಧರ್ಮದಲ್ಲಿ ಬಹಳ ಪ್ರಮುಖವಾಗಿ ಬೆಳೆದು ಬಂದಂಥ ಒಬ್ಬ ವ್ಯಕ್ತಿ. ಒಳ್ಳೆ ವಿದ್ಯಾಭ್ಯಾಸ ಹೊಂತಾನೆ, ಅದರಲ್ಲೂ ಗಮಲಿಯನನ ಬಳಿಯಲ್ಲಿ ವಿದ್ಯಾಭ್ಯಾಸ ಪಡೆಯಬೇಕೆಂದರೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಗಮಲಿಯಲ ಕೇವಲ ಒಬ್ಬ ಯಹೂದಿಯ ಪಾಂಡಿತ್ಯ ಹೊಂದಿದ ವ್ಯಕ್ತಿ ಮಾತ್ರವಲ್ಲ, ಗಮಲಿಯಲ ಆವತ್ತಿನ ದಿನದಲ್ಲಿ ಅವನೊಬ್ಬ ನ್ಯಾಯಾಧೀಶ, ಜಡ್ಜ್. ಅದರಿಂದ ಗಮಲಿಯಲ ಕೇವಲ ಅಂಥ ಉತ್ತಮವಾದ ವಿದ್ಯಾರ್ಥಿಗಳನ್ನು ಮಾತ್ರ ತನ್ನ ವಿದ್ಯಾರ್ಥಿಗಳನ್ನಾಗಿ ಅವನು ಸ್ವೀಕಾರ ಮಾಡ್ತಾನೆ. ಅದರಲ್ಲಿ ಪೌಲ ಕೂಡ ಒಬ್ಬ. ಪೌಲ ಇಂಥ ಗಮಲಿಯನ ಬಳಿಯಲ್ಲಿ ಕಲಿತದ್ದರಿಂದ, ಅಂದರೆ ಅವನೊಬ್ಬ ಧರ್ಮಶಾಸ್ತ್ರದ ಪಾರಂಗತನು, ಅದೇ ರೀತಿಯಲ್ಲಿ ನ್ಯಾಯಾಧೀಶನು. ಅವನ ಬಳಿಯಲ್ಲಿ ಕಲಿತದ್ರಿಂದ ಒಂದು ರೀತಿಯಲ್ಲಿ ಪೌಲನ ಬರವಣಿಗೆಯ ಭಾಷೆಗಳು ಕೂಡ ಹಾಗೇ ಇದೆ. ನಮಗೆ ಸಾಮಾನ್ಯವಾಗಿ ನೋಡಿದರೆ ನಾವೊಂದು ಲೆಟರ್ ಬರೆಯೋದಕ್ಕೂ ಒಂದು ಲಾಯರ್ ಲೆಟರ್ ಬರೆಯೋದಕ್ಕೆ ಏನಿದೆ ವ್ಯತ್ಯಾಸ ಇದೆ. ಮ್ಯಾಟರ್ ಸೇಮ್ ಇರ್ತದೆ, ಬಟ್ ಅವರು ಬಳಸುವ ಭಾಷೆಗೂ ನಾವು ಬಳಸುವ ಭಾಷೆಗೆ ಏನಿರ್ತದೆ ಸಾಕಷ್ಟು ವ್ಯತ್ಯಾಸಗಳು. ನೀವು ಪೌಲನ ಪತ್ರಿಕೆಯನ್ನು ಓದಿದರೆ ತುಂಬ ಜನರಿಗೆ ಪೌಲನ ಪತ್ರಿಕೆ ಸ್ವಲ್ಪ ಕಷ್ಟ ಆಗೋದು. ಯಾಕೆ ಅಂತ ಹೇಳಿದ್ರೆ ಪೌಲನ ಭಾಷೆ ಆ ರೀತಿಯಲ್ಲಿ ಇದೆ. ಈ ಪೌಲ ಒಂದು ರೀತಿಯಲ್ಲಿ ತನ್ನ ಧರ್ಮಾಭಿಮಾನವನ್ನು ಆತನು ಪ್ರಚುರಪಡಿಸಿಕೊಂಡಿದ್ದವ. ನೋಡಿ, ಯಹೂದ್ಯರಿಗೆ ಬಹಳ ಪ್ರಾಮುಖ್ಯವಾಗಿ ಇವತ್ತಿನವರೆಗೂ ಅವರಿಗೆ ಇರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ದೇವರು ಒಬ್ಬನೇ. ಆ ದೇವರಿಗೆ ಸಲ್ಲತಕ್ಕ ಗೌರವ ಯಾರಿಗೆ ಸಲ್ಲಬಾರ್ದು, ಬೇರೆ ಯಾರಿಗೂ ಸಲ್ಲಬಾರ್ದು. ಈಗ ಇಲ್ಲಿ ಒಂದು ಗುಂಪು ಇದೆ, ತಮ್ಮನ್ನು ತಾವು ವಿಶ್ವಾಸಿಗಳೆಂದು ಕರೆಯುವಂಥ ಗುಂಪು. ಈಗ ಅವರು ಯೇಸುವಿಗೆ ಆ ಸ್ಥಾನವನ್ನು ಕೊಡುವಾಗ, ಅಥವಾ ತಾವು ಯಹೂದ್ಯರಾಗಿದ್ದುಕೊಂಡು ಕ್ರಿಸ್ತನನ್ನು ಮೆಸ್ಸಿಯನೆಂಬುದಾಗಿ ಪ್ರಕಟಿಸಿಕೊಂಡು ಆತನನ್ನು ಹಿಂಬಾಲಿಸುವಾಗ, ಆತನ ಮೇಲೆ ನಂಬಿಕೆ ಇಡುವಾಗ ಧರ್ಮಾಭಿಮಾನಿಯಾದಂಥ ಪೌಲನಿಗೆ ಬಹಳ ಕಷ್ಟ ಆಗ್ತದೆ. ಅದರಿಂದ ಪೌಲ ಏನು ಮಾಡ್ತಾನೆ, ಕ್ರೈಸ್ತರನ್ನು ಹಿಂಸೆ ಪಡಿಸುವ ನಿಟ್ಟಿನಲ್ಲಿ ಮುಂದೆ ಹೋಗ್ತಾನೆ. ಆ ಘಟನೆ ನೀವು ಅಪೊಸ್ತಲರ ಕೃತ್ಯದಲ್ಲಿ ನೋಡ್ಬೋದು, ನೀವು ಅಲ್ಲಿ ನೋಡ್ಬೋದು. ಆದರೆ ಇಲ್ಲಿ ಪೌಲ ತನ್ನ ಘಟನೆಯನ್ನು ಹೇಳ್ತಾನೆ. ಮತ್ತು ಪೌಲ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಏನಂತ ಹೇಳಿದ್ರೆ, ನನಗೆ ಸಿಕ್ಕಿದ ಸುವಾರ್ತೆ ಅದು ಎಲ್ಲಿಂದ ಸಿಕ್ಕಿದ್ದು? ನೇರವಾಗಿ ಕ್ರಿಸ್ತನಿಂದಲೇ ಸಿಕ್ಕಿದ್ದು. ಯಾಕೆಂದರೆ ಪೌಲ ಇಲ್ಲಿ ಅದರ ಒಂದನೇ ವಚನದಲ್ಲಿ ತನ್ನ ಅಪೊಸ್ತಲತನವನ್ನು ದೃಢಪಡಿಸಿಕೊಳ್ಳುತ್ತಾನೆ. ಏನು ಹೇಳ್ತಾನೆ? ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯರ ಮುಖಾಂತರವಾಗಲಿ ಅಪೊಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲ ಉದ್ಯೋಗವನ್ನು ಹೊಂದಿದ ಪೌಲನು. ಸೊ ತಾನು ಯಾರು, ತನ್ನನ್ನು ಸೇವೆಗೆ ಯಾರು ಕರೆದನೆಂಬುದಾಗಿ ಹೇಳ್ತಾನೆ. ಆದರೆ ಈ ಪೌಲನ ಈ ಎಕ್ಸ್ಪೀರಿಯನ್ಸ್ ಇರುವುದಲ್ಲಿ ದಮಸ್ಕದ ದಾರಿಯಲ್ಲಿ. ಅಲ್ಲಿಯವರೆಗೆ ಯಾವ ತನ್ನ ಧರ್ಮಾಭಿಮಾನವನ್ನು ಇಟ್ಟುಕೊಂಡು ಕ್ರೈಸ್ತ ಸಭೆಯನ್ನು ಹಿಂಸೆ ಮಾಡಲಿಕ್ಕೆ ಹೋಗ್ತಾನೋ ಆ ಪೌಲನಿಗೆ ದಮಸ್ಕದ ದಾರಿಯಲ್ಲಿ ಅಲ್ಲಿ ಪುನರುತ್ಥಾನ ಹೊಂದಿದ ಕ್ರಿಸ್ತನ ಅನುಭವ ಆಗ್ತದೆ. ನಿಮಗೆ ಮೊದಲ ದಿವಸ ಹೇಳಿದೆ, ನೋಯಿಂಗ್ ಕ್ರೈಸ್ಟ್, ಕ್ರಿಸ್ತನನ್ನು ಏನು ಮಾಡುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು. ಅದು ಕೇವಲ ಒಂದು ಸ್ಲೋಗನ್ ಅಥವಾ ಕೇವಲ ನಾವು ಬಾಯಿಯಿಂದ ಮಾಡುವ ಅರಿಕೆ ಅಲ್ಲ, ಬದಲಾಗಿ ನನ್ನ ಜೀವನದಲ್ಲಿ ಕ್ರಿಸ್ತ ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು. ದಮಸ್ಕದ ದಾರಿಯಲ್ಲಿ ಮೊದಲ ಬಾರಿಗೆ ಪೌಲನಿಗೆ ಕ್ರಿಸ್ತನ ಪರಿಚಯ ಆಗ್ತದೆ, ದ ಎನ್ಕೌಂಟರ್ ವಿತ್ ಕ್ರೈಸ್ಟ್. ಅಲ್ಲಿ ಆತ ಪುನರುತ್ಥಾನ ಹೊಂದಿದ ಕ್ರಿಸ್ತನನ್ನು ಕಂಡುಕೊಳ್ಳುತ್ತಾನೆ ಮತ್ತು ಅವನೊಟ್ಟಿಗೆ ಮಾತಾಡಿದಂಥ ಸ್ವರ, ನೀನು ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಆ ಒಂದು ಮಾತು, ಆ ಒಂದು ಸ್ವರ ಪೌಲನಲ್ಲಿ ಹೊಸ ಬದಲಾವಣೆ ಅಂತರ್ತದೆ. ಪೌಲ ಒಂದು ರೀತಿಯಲ್ಲಿ ಇದುವರೆಗೆ ತಾನು ನಂಬಿದ್ದ ವಿಚಾರಗಳ ಕುರಿತು ಚಿಂತನೆ ಮಾಡಲಿಕ್ಕೆ ನಡೆಸ್ತದೆ. ನೋಡಿ, ನಾವು ಭಾಳ ಸ್ಪಷ್ಟವಾಗಿ ನೋಡಬೇಕು. ಹಾಗಂತೇಳಿ ಪೌಲನಿಗೆ ಇವತ್ತು ಪುನರುತ್ಥಾನ ಹೊಂದಿದ ಕ್ರಿಸ್ತನ ದರ್ಶನ ಆಯಿತು ಅಂತ ಹೇಳಿ ನಾಳೆ ಅವ ಬೈಬಲ್ ಹಿಡ್ಕೊಂಡು ಸುವಾರ್ತೆ ಸಾರಿಗೆ ಹೋಗಲಿಲ್ಲ. ಇಲ್ಲ, ಪೌಲ ತನಗಾದ ದರ್ಶನದ ಕುರಿತು ಆಲೋಚನೆ ಮಾಡ್ತಾನೆ, ತನಗಾದ ಕರೆಯ ಕುರಿತು ಆಲೋಚನೆ ಮಾಡ್ತಾನೆ. ಹೆಚ್ಚು ಕಡಿಮೆ 3 ವರ್ಷಗಳವರೆಗೆ ಪೌಲ ಯಾವುದೇ ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗೋದಿಲ್ಲ. ಬದಲಾಗಿ ಪೌಲ ಇದುವರೆಗೆ ನಾನು ಕಲಿತ ಧರ್ಮಶಾಸ್ತ್ರ ಏನು, ನಾನು ಕಂಡುಕೊಂಡ ದೇವರು ಏನು, ಈಗ ನನಗಾದ ಅನುಭವವೇನು, ಇದರ ಬಗ್ಗೆ ಏನು ಮಾಡ್ತಾನೆ, ಅವನು ಕೂತ್ಕೊಂಡು ಆಲೋಚನೆ ಮಾಡ್ತಾನೆ. ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾನೆ,
ತನಗಾದ ದರ್ಶನದ ಕುರಿತು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಬಹಳ ಪ್ರಾಮುಖ್ಯವಾಗಿ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯಾರು ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತು ಯಾವಾಗ ಆತನಿಗೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯಾರು ಎಂಬ ದೃಢತೆ ಬರ್ತದ, ಅಲ್ಲಿಂದ ಮುಂದಕ್ಕೆ ಸೇವೆ ಮಾಡಲಿಕ್ಕೆ ಮುಂದೆ ಹೋಗ್ತಾನೆ. ಅದರಿಂದ ಅವನು ಹೇಳ್ತಾನೆ, ನಾನು ಯೆರೂಸಲೇಮಿಗೆ ಬಂದದ್ದು ಕೂಡ ಯಾವಾಗ 3 ವರ್ಷಗಳ ನಂತರ. ಅಲ್ಲಿ ಬಂದು ಸ್ವಲ್ಪ ಸಮಯ ಅಪೊಸ್ತಲರೊಟ್ಟಿಗಿದ್ದು ತನ್ನ ಸೇವೆಗೆ ಮುಂದೆ ಹೋಗ್ತಾನೆ. ಹೌದು, ಪೌಲನ ಜೀವನ ಒಂದು ಹೊಸ ಬದಲಾವಣೆ. ಸಾಮಾನ್ಯವಾಗಿ ನಾವು ತಪ್ಪಾಗಿ ಹೇಳ್ತೇವೆ, ಸೌಲನಾಗಿದ್ದವನು ಪೌಲನಾದ ಅಂತ. ಇಲ್ಲ, ಸೌಲನಾಗಿದ್ದವು ಪೌಲನಾದದ್ದಲ್ಲ. ಆತನ ಹೆಸರು ಮೊದಲಿಂದಲೂ ಪೌಲನೇ, ಆ ಹೆಸರೇ ಮುಂದುವರಿಯುವುದು. ಕೇವಲ ಡಿಫರೆನ್ಸ್ ಇಷ್ಟೇ, ಸೌಲ ಎಂಬ ಹೆಸರು ಹೀಬ್ರು ಭಾಷೆಯಲ್ಲಿ, ಪೌಲ ಎಂಬ ಹೆಸರು ಗ್ರೀಕ್ ಭಾಷೆಯಲ್ಲಿ. ಅದು ಬಿಟ್ಟರೆ ಬೇರೆ ವ್ಯತ್ಯಾಸಗಳಿಲ್ಲ. ಆದ್ದರಿಂದ ಅವನ ಹೆಸರು ಬದಲಾಯಿಸಲಿಲ್ಲ. ಬದಲಾವಣೆ ಆದದ್ದು ಎಲ್ಲಿ? ಬದಲಾವಣೆ ಆದದ್ದು ಆತನ ಯೋಚನೆಗಳಲ್ಲಿ, ಬದಲಾವಣೆ ಆದದ್ದು ಆತನ ವಿಶ್ವಾಸದಲ್ಲಿ, ಬದಲಾವಣೆ ಆದದ್ದು ಆತನ ಮುಂದಿರುವಂಥ ಹಾದಿಗಳಲ್ಲಿ. ಅದರಿಂದ ಪೌಲ ಭಾಳ ದೃಢವಾಗಿ ಹೇಳುವಂಥದ್ದು, ಈಗ ಯಾವ ಕರ್ತನ ದರ್ಶನ ನನಗಾಗಿದೆಯೋ, ಯಾವ ಕರ್ತನ ನನ್ನ ಸೇವೆಗೆ ಕರೆಯಲ್ಪಟ್ಟಿದ್ದಾನೋ, ಆತನಿಂದ ಹೊಂದಿದ ಆ ಒಂದು ಉದ್ಯೋಗ ಏನಿದೆ, ಆ ಒಂದು ಜವಾಬ್ದಾರಿ ಏನಿದೆ, ಅದನ್ನು ನಾನು ಮಾಡ್ತೇನೆ. ಆದ್ದರಿಂದ ಅವನು ಹೇಳುವಂಥದ್ದು, ಕ್ರಿಸ್ತನನ್ನು ಅರಿಯುವುದೇ ಶ್ರೇಷ್ಠವೆಂದು ಎಣಿಸಿ ಉಳಿದೆಲ್ಲವನ್ನ ನಷ್ಟವೆಂದು ಎಣಿಸುತ್ತೇನೆ. ಕ್ರಿಸ್ತನನ್ನು ಅರಿಯುವುದು. ಹೌದು, ಪೌಲ ಕೇವಲ ಕ್ರಿಸ್ತನನ್ನು ಅರಿತುಕೊಂಡು ಕೂತ್ಕೊಳ್ಳಿಲ್ಲ, ಬದಲಾಗಿ ತಾನು ಯಾವ ಕ್ರಿಸ್ತನನ್ನು ಕಂಡುಕೊಂಡನೋ ಆ ಕ್ರಿಸ್ತನನ್ನು ಸಾರುವುದಕ್ಕೆ ಮುಂದೆ ಹೋಗ್ತಾನೆ. ಕ್ರಿಸ್ತನ ರಾಯಭಾರಿಯಾಗಿ ಮುಂದೆ ಹೋಗ್ತಾನೆ. ಒಂದು ರೀತಿಯಲ್ಲಿ ಹೇಳುವುದಾದರೆ, ಪೌಲ ಒಂದು ವೇಳೆ ಆವತ್ತು ದಮಸ್ಕದ ದಾರಿಯಲ್ಲಿ ಕರ್ತನ ದರ್ಶನವನ್ನು ಹೊಂದಿ ಅವನು ಬದಲಾಗದಿದ್ದರೆ, ಅವನು ಕ್ರಿಸ್ತನ ಕರೆಯನ್ನು ಅರ್ಥ ಮಾಡಿಕೊಂಡಿರದಿದ್ದರೆ, ಕ್ರಿಸ್ತನನ್ನು ಹಿಂಬಾಲಿಸದಿದ್ದರೆ, ಇವತ್ತು ಕ್ರೈಸ್ತ ಸಭೆ ಈ ಮಟ್ಟಿಗೆ ಬೆಳೀತಿರಲಿಲ್ಲ. ಖಂಡಿತವಾಗಿ. ಹಾಗಂತೇಳಿ ಬೇರೆ ಸುವಾರ್ತಿಕರು ಹೋಗಿ ಅಥವಾ ಬೇರೆ ಅಪ್ಪೋಸ್ತಲರು ಹೋಗಿ ಸುವಾರ್ತೆ ಸಾರ್ತಿರಲಿಲ್ಲ ಅಂತ ನಾನು ಹೇಳುವುದಲ್ಲ. ಪೌಲನೊಂದು ದೊಡ್ಡ ಕೊಡುಗೆ ಇದೆ ಇಡೀ ಕ್ರೈಸ್ತ ಸಮುದಾಯಕ್ಕೆ. ಅದು ಯಾವುದು? ಯಾರು ಹೇಳ್ಬೋದಾ? ಬಹಳ ದೊಡ್ಡ ಕೊಡುಗೆ. ನಮಗೆಲ್ಲ ಇವತ್ತು ಬಹಳ ಪ್ರಾಮುಖ್ಯವಾದ ಕೊಡುಗೆ ಅದು. ಏನಿರ್ಬೋದು? ಪೌಲ ಸುವಾರ್ತೆ ಸಾರಿಕೊಂಡು ಹೋದೋದು ಯಾರಿಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಹೂದ್ಯರ ಬಳಿಗೆ ಹೋಗ್ತಾನೆ. ಯಾವಾಗ ಯಹೂದ್ಯರು ಸ್ವೀಕಾರ ಮಾಡೋದಿಲ್ಲವೋ ಅವನು ಏನು ಬರ್ತಾನೆ, ಯಹೂದ್ಯೇತರರ ಬಳಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಸುವಾರ್ತೆ ಸಾರ್ತಾನೆ. ಈಗ ಅಲ್ಲಿ ಪೌಲನ ಸಾರಿದ ಸುವಾರ್ತೆಯನ್ನು ಬೇರೆಯವರು ಬೇಗನೆ ಸ್ವೀಕಾರ ಮಾಡ್ತಾರೆ, ಕ್ರಿಸ್ತನನ್ನು ನಂಬಿಕೊಳ್ಳುತ್ತಾರೆ. ಈಗ ಪೌಲನಿಗೊಂದು ಪ್ರಶ್ನೆ ಬರ್ತದೆ, ಹಾಗಾದರೆ ಈ ಕ್ರೈಸ್ತರ ಅಥವಾ ಈ ವಿಶ್ವಾಸಗಳ ವಿಚಾರ ಏನು? ಇವರು ಹೇಗೆ ಈಗ ಕ್ರಿಸ್ತನಲ್ಲಿ ಒಂದಾಗುವಂಥದ್ದು? ದೇವರ ಕೃಪೆಯನ್ನು ಇವರು ಕೂಡ ಅನುಭವ ಮಾಡುವುದು ಹೇಗೆ ಎಂಬ ಪ್ರಶ್ನೆಗಳು ಹುಟ್ಟಿಕೊಳ್ತದೆ. ಯಾಕಂದರೆ ಯಹೂದ್ಯರಲ್ಲಿ ನೋಡಿದರೆ ಅವರಿಗೆ ದೇವರ ಒಡಂಬಡಿಕೆಗೆ ಅವರು ಸೇರಲ್ಪಟ್ಟಿದ್ದಾರೆ ಎಂಬುದು ದೃಢಪಡುವುದು ಎಲ್ಲಿ? ಯಾವುದರ ಮುಖಾಂತರ? ಅವರು ಯಾವುದರ ಮೂಲಕ ದೇವರ ಒಡಂಬಡಿಕೆಗೆ ಸೇರಲ್ಪಡುವುದು? ಸುನ್ನತಿಯ ಮೂಲಕ. ಸುನ್ನತಿ, ಸರ್ಕಮ್ಸಿಷನ್. ಈಗ ಪೌಲ ಹೇಳ್ತಾನೆ, ನೆನೆಸ್ತಾನೆ, ಈಗ ಇವರು ಯಹೂದ್ಯರಲ್ಲ, ಇವರಿಗೆ ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಇವರು ಮತ್ತೆ ಪುನಃ ಸುನ್ನತಿ ಆಗಬೇಕಾ? ಇವರು ಮತ್ತೆ ಪುನಃ ಯಹೂದ್ಯರಾಗಬೇಕಾ? ಅದರಿಂದ ಪೌಲ ಅವರ ಮೇಲೆ ನೀವು ಸುನ್ನತಿ ಮಾಡಿಸಿಕೊಳ್ಳಬೇಕೆಂಬ ಏನು ಮಾಡೋದಿಲ್ಲ, ಬಲವಂತ ಮಾಡೋದಿಲ್ಲ. ಅದರಿಂದ ನೀವು ಅಪೊಸ್ತಲ 15 ನೋಡಿದರೆ ಅಲ್ಲಿ ಒಂದು ಫಸ್ಟ್ ಕೌನ್ಸಿಲ್, ಸಭಾ ಪರಿಷತ್ ನಡೀತದೆ. ಆ ಸಭಾ ಪರಿಷತ್ನಲ್ಲಿ ಪೌಲ ನಿಂತ್ಕೊಂಡು ಮಾತಾಡ್ತಾನೆ, ತನ್ನ ಜನರ ಪರವಾಗಿ ಮಾತಾಡ್ತಾನೆ. ಹೇಳ್ತಾನೆ, ಅವರಿಗೆ ಏನು ಬೇಡ? ಸುನ್ನತಿ ಬೇಡ. ಆ ಒಂದು ವಿಚಾರ ಅವತ್ತು ಬಂದದರಿಂದ ಒಂದು ವೇಳೆ ಕ್ರೈಸ್ತ ಸಭೆ ಆವತ್ತು ಬಹಳ ಬೇಗನೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ಇಲ್ಲ, ನೀವೆಲ್ಲರೂ ಯಹೂದ್ಯರಾಗಬೇಕು, ಯಹೂದ್ಯರಾಗಿಯೇ ದೇವರ ಒಡಂಬಡಿಕೆಗೆ ಬರಬೇಕೆಂಬುದಾಗಿ ಒತ್ತಾಯ ಮಾಡಿದ್ದರೆ ಒಂದು ವೇಳೆ ಇವತ್ತು ನಾವು ಕೂಡ ಕ್ರೈಸ್ತರಾಗಿರ್ತಿರಲಿಲ್ಲ, ನಾವಿಲ್ಲಿರ್ತಿರಲಿಲ್ಲ. ಅದರಿಂದ ಪೌಲನ ಕೊಡುಗೆ ಬಹಳ ದೊಡ್ಡದು. ಆ ಪೌಲ ಒಂದು ಸಮಯದಲ್ಲಿ ಹಿಂಸೆ ಮಾಡುತ್ತಿದ್ದವ, ಆತ ಬದಲಾಗಿ ಜನರನ್ನು ಕ್ರಿಸ್ತನ ಬಳಿಗೆ ನಡೆಸುವಂಥ ಸಾಧನವಾಗುವಂಥದ್ದು. ನೋಡಿ, ನಾವು ಕೇವಲ ನಂಬಿಕೆ ಇದ್ದರೆ ಸಾಲದು, ನಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರಲೇಬೇಕು. ಆ ಟ್ರಾನ್ಸ್ಫಾರ್ಮೇಷನ್, ಒಂದು ಬದಲಾವಣೆ ಬಾರದ ಹೊರತು ನಮ್ಮ ಕ್ರೈಸ್ತತ್ವಕ್ಕೆ ಏನಿಲ್ಲ, ಅರ್ಥಗಳು ಇಲ್ಲ. ನಾವು KTCಯಲ್ಲಿ ಕಲಿಯುವಾಗ ನಮಗೆ ಆಗ ಪ್ರಾಕ್ಟಿಕಲ್ ವರ್ಕಲ್ಲಿ ಇರ್ತದೆ. 15 ದಿವಸ ನಾವು ಬೇರೆ ಬೇರೆ ಕಡೆಗೆ ಹೋಗ್ತಾಯಿದ್ವಿ ಪ್ರಾಕ್ಟಿಕಲ್.
ಸೊ ಒಂದು ಸಲ ನಮಗೆ 3ನೇ ವರ್ಷದಲ್ಲಿರುವಾಗ ನಮಗೆ ಪ್ರಾಕ್ಟಿಕಲ್ ಇದ್ದದ್ದು ಸುವಾರ್ತೆ ಸಾರುವಂತ. ಹಾಗೆ ನಮ್ಮನ್ನು HD ಕೋಟೆಯ ಸ್ಥಳಕ್ಕೆ ಕರ್ಕೊಂಡೋಗಿದ್ದರು. ಅಲ್ಲಿಂದ ಹಂಪಾಪುರ ಅಂತ ಒಂದು ಅಲ್ಲಿ ಸ್ಥಳ ಉಂಟು, ಅಲ್ಲಿಯೇ ನಾವು ಭೇಟಿ ಕೊಟ್ಟರು. ಅಲ್ಲಿ ಅಕ್ಕಿಪಿಕ್ಕಿ ಜನಾಂಗದವರು ಅಲ್ಲಿ ಇರುವಂಥದ್ದು. ಆಲ್ರೆಡಿ ಅವರೆಲ್ಲ ಕ್ರೈಸ್ತರು, ಕೆಲವರು ಕ್ರೈಸ್ತರಾಗಿದ್ದಾರೆ, ಒಂದು ಸಣ್ಣ ಚರ್ಚ್ ಕೂಡ ಇದೆ. ಅಲ್ಲಿ ಹೋಗಿದ್ದಾಗ ಅವರೊಟ್ಟಿಗೆ ಮಾತಾಡುವಂಥ ಅವಕಾಶ ಸಿಕ್ಕಿತು, ಅವರೊಟ್ಟಿಗೆ ಆರಾಧನೆ ಮಾಡುವಂಥ ಅವಕಾಶಗಳು ಸಿಕ್ಕಿತು. ಆರಾಧನೆ ನಂತರ ನಾವು ಅವರೊಟ್ಟಿಗೆ ಮಾತಾಡುವಾಗ ಅವರು ಹೇಳಿದರು ಅವರ ಸಾಕ್ಷಿಗಳನ್ನು. ನಾವು ಬಹಳ ವರ್ಷದಿಂದ ಇಲ್ಲಿದ್ದೇವೆ, ಅಕ್ಕಿಪಿಕ್ಕಿ ಜನಾಂಗದವರು. ನಮ್ಮ ಕೆಲಸ ಏನಂತ ಹೇಳಿದ್ರೆ ಹಕ್ಕಿಗಳನ್ನು ಬೇಟೆಯಾಡುವಂಥದ್ದು, ಪ್ರಾಣಿಗಳನ್ನು ಬೇಟೆಯಾಡುವಂಥದ್ದು, ಮತ್ತು ನಾವು ಪ್ರಾಣಿಗಳ ಸಿಕ್ಕಿದ ವಸ್ತುಗಳ ಚರ್ಮಗಳು ಬೇರೆ ಏನಿದೆ ಅದಕ್ಕೆ ಬೇರೆ ಬೇರೆ ಕಲರ್ಗಳನ್ನೆಲ್ಲ ಕೊಟ್ಟು ನಾವು ಮಾರ್ಕೆಟಲ್ಲಿ ಹೋಗಿ ಮಾರ್ತೇವೆ. ಇದು ಹುಲಿಯ ಪಂಜ, ಕೆಲವರು ಮಾರ್ತಾ ಬರ್ತಾರಲ್ವ, ಇದು ಹುಲಿದು ಪಂಜ. ನಮಗೆ ಸಿಟಿಯಲ್ಲಿ ಹೋದರೆ ಅವರು 15ರಿಂದ 20 ಸಾವಿರ ನಮಗೆ ಅದಕ್ಕೆ ಕೊಡ್ತಾರೆ. ಅಥವಾ ನಾವು ಜನರನ್ನು ಬೇರೆ ಬೇರೆ ರೀತಿಯಲ್ಲಿ ಮೋಸ ಮಾಡಿಕೊಂಡು ಅವರ ಹತ್ರ ಹಣವನ್ನು ಸಂಪಾದನೆ ಮಾಡ್ತಿದ್ದೇವೆ. ಆದರೆ ಯಾವಾಗ ಸುವಾರ್ತೆ ನಮಗೆ ಬಂತೋ ನಮ್ಮಲ್ಲಿ ಒಂದು ಹೊಸ ಬದಲಾವಣೆಗಳಾಗಿದೆ. ಹಾಗಂತೇಳಿ ನಮಗೆ ಬೇರೆ ಕೆಲಸ ಗೊತ್ತಿಲ್ಲ. ನಮಗೆ ಗೊತ್ತಿರುವ ಕೆಲಸ ಒಂದೇ, ಏನು? ಪ್ರಾಣಿಗಳ ಚರ್ಮವನ್ನು ಅಥವಾ ಸಿಕ್ಕಿದ ಬೇರೆ ಚರ್ಮಗಳನ್ನು ಅದಕ್ಕೆ ಕಲರ್ ಕೊಟ್ಟು ಅದನ್ನು ನಾವು ಮಾರುವಂಥದ್ದು. ಆದರೆ ಈಗ ನಮ್ಮದು ವ್ಯಾಪಾರ ಅದೇ, ಆ ವ್ಯಾಪಾರದಲ್ಲಿ ಒಂದು ಬದಲಾವಣೆ ಇದೆ. ಈಗ ನಾವು ಜನರಿಗೆ ಸುಳ್ಳು ಹೇಳುವುದಿಲ್ಲ. ಈಗ ನಾವು ಹೇಳ್ತೇವೆ ಇದು ಹುಲಿದು ಪಂಜ ಅಲ್ಲ, ಇದು ಯಾವುದೇ ಬೇರೆ ಪ್ರಾಣಿಯ ಚರ್ಮ, ನಾವು ಅದಕ್ಕೇನು ಮಾಡಿದ್ದು ಪೇಂಟಿಂಗ್ ಮಾಡಿದ್ದೇವೆ ಎಂಬುದಾಗಿ ಹೇಳಿ ಅದನ್ನು ಮಾರ್ತೇವೆ. ಮುಂಚೆ ನಮಗೆ 15,000 ಸಿಕ್ತಿತ್ತು, ಈಗ ನಮಗೆ 3,000 ರೂಪಾಯಿ ಸಿಗ್ತದೆ. ಆದರೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯಾಕಂತೇಳಿದ್ರೆ ಕ್ರಿಸ್ತನ ಸುವಾರ್ತೆ ನಮ್ಮಲ್ಲಿ ಏನು ಮಾಡಿದೆ? ಬದಲಾವಣೆಯನ್ನು ತಂದಿದೆ. ದಿಸ್ ಇಸ್ ವಾಟ್. ನಾವು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಬೆಳೆದ ನಮ್ಮಲ್ಲಿ ಬದಲಾವಣೆಗಳು ಮತ್ತು ಕ್ರಿಸ್ತನಿಗೋಸ್ಕರ ಫಲಗಳು ಹುಟ್ಟದಿದ್ದರಲ್ಲಿ ನಮ್ಮ ನಂಬಿಕೆಗಳು ಸತ್ತದ್ದೇ. ಅದರಿಂದ ಯೋಹಾನ ಬರೆದ ಸುವಾರ್ತೆಯಲ್ಲಿ ಅಲ್ಲಿ 15ಕ್ಕೆ ಬರುವಾಗ ಯೇಸು ಹೇಳ್ತಾನೆ, ನೀವು ಏನಾಗಬೇಕು? ಫಲ ಕೊಡುವವರಾಗಬೇಕು, ಮತ್ತು ನೀವು ಕೊಡುವ ಫಲ ನಿಲ್ಲುವಂಥದ್ದಾಗಬೇಕು. ನಾವೊಂದು ಸಣ್ಣ ವಿಡಿಯೋ ಕ್ಲಿಪ್ ನೋಡೋಣ, ಒಂದು 5 ನಿಮಿಷದ್ದು, ಆಮೇಲೆ ನನ್ನ ವಾಕ್ಯ ಭಾಗವನ್ನು ಮುಂದುವರಿಸ್ತೇನೆ. ಕಾರಣ ಯಾರಂದ್ರೆ ನಾವು ಹುಟ್ಟಿದ ಈ ಕನ್ನಡ ಜನರಿಂದ ಆಶೀರ್ವಾದ.
750 ಜನಕ್ಕೆ ಊಟ ಹಾಕ್ತೀನಿ ಡೈಲಿ. ಅವರಿಗೆ ಎಲ್ಲ ಪ್ರತಿಯೊಂದು ಮಾಡೋದು. ನಾನು ಹುಟ್ಟಿದ ಈ ಮನೆಯ ಜನರ ಸಹಾಯದಲ್ಲಿ ನಾವು ಮಾಡ್ತಾ ಇದ್ದೀನಿ. ಸರ್ಕಾರದ ಇಲ್ಲ, ಹೊರದೇಶದ್ದು ಇಲ್ಲ. ನಾನು ಈ ಕನ್ನಡ ಮನೆಯ ಜನರ ಸಹಾಯದಿಂದಲೇ ನಾವು ಮಾಡ್ತಾ ಇದ್ದೀನಿ. ಯಾಕೆ ಈ ಪ್ರೇರಣೆ ಬಂದು ನನಗೆ ಈಗೆಲ್ಲ ಡೌಟ್ ಇರ್ಬೋದು. ಚಿಕ್ಕ ವಯಸ್ಸಿಂದಲೇ ನಾನು ರೌಡಿಸಮ್ ಮಾಡೋದು, ಕಲ್ತನ ಮಾಡೋದು, ಓದುವ ಸ್ಕೂಲಲ್ಲಿ 5 ಪೈಸೆ 10 ಪೈಸೆ ಕಲೆಕ್ಷನ್ ಮಾಡೋದು, ಕೊಟ್ಟಿಲ್ಲ ಅಂದ್ರೆ ಅದು ಹೊಡಿಯೋದು, ತಿರ್ಗಾ ಮಿಕ್ಕ ದಿನ ಅವ್ರು ಕೊಡ್ತಾರೆ. ಆಮೇಲೆ ಅದೇ ರೀತಿಯಲ್ಲಿ ಬೆಳೆತಾ ಬಂದ ನನ್ನ ತಾಯಿ ಮಾಂಗಲ್ಯ ಕಲ್ತನ ಮಾಡಿದ ತಾಯಿ ರೇಷ್ಮೆ ಹಣ ಇಟ್ಟು ಕೊಡದೆ ನಾನು ಬ್ಯಾಟ್ ಕಂಪನಿಯಿಂದ ಆ ಥರ ಮಾಡಿ 3ನೇ ಕ್ಲಾಸ್ ವರೆಗೆ ನಾನು ಓದಿ ಎಲ್ಲ ಎಜುಕೇಶನ್ ಆನ್ ಮಾಡಿಕೊಂಡೆ. ಆಮೇಲೆ ನನ್ನ ತಾಯಿಯೆಲ್ಲ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರು. ಬೀದಿಗೆ ಬಂದೆ. ಬೀದಿ ನಾಯಿ ತರ ಇದೆ, ಭಿಕ್ಷನಾಗಿ ಬದುಕಿದೆ. ಪಾರ್ಕ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಫುಟ್ಪಾತ್ ಅಲ್ಲೆಲ್ಲ ಬದುಕಿದೆ. ಸರಿ, ಇಲ್ಲಿ ಬೆಂಗಳೂರು ಬಿಟ್ಟು ನಾನು ಚೆನ್ನೈಗೆ ಹೋಗೋಣ ಅಂತ ಅಲ್ಲಿ ಬಂದೆ. ಅದೇ ಕ್ರಿಮಿನಲ್ ಆಕ್ಟಿವಿಟಿ, ಅದೇ ತರ ಕೆಲಸ ಮಾಡೋದು. 16 ವಯಸ್ಸಲ್ಲಿ ಜೈಲಿಗೆ ಹೋದೆ. ಆದರೆ ಜೈಲಿನಲ್ಲಿ ಮಾತ್ರ ಜೈಲು 2 ವಿಷಯ. ಒಂದು ಹೆಲ್ತ್ ಅಂತ ಇರ್ಬೋದು, ಇನ್ನೊಂದು ಒಳ್ಳೆ ಪ್ಲೇಸ್ ಮೆಡಿಟೇಷನ್ ಮಾಡಕ್ಕೆ, ಒಳ್ಳೆ ದೇವರ ಹತ್ರ ಸಂಬಂಧ ಇಟ್ಕೊಳ್ಳಿ ಒಳ್ಳೆ ಪ್ಲೇಸ್. ಅಲ್ಲಿ ಒಳ್ಳೆ ಪ್ರಾರ್ಥನೆ ಮಾಡಕ್ಕೆ ಇದು ಮಾಡಿ ಓಕೆ, ಇದೊಂದು ಸಣ್ಣ ಕ್ಲಿಪ್. ಇವರ ಹೆಸರು ಆಟೋ ರಾಜ ಅಂತ ಹೇಳಿ.
ನೀವು ಯೂಟ್ಯೂಬಲ್ಲಿ ಆಟೋ ರಾಜ ಅಂತ ಹಾಕಿದರೆ ಸಿಗ್ತದೆ ಅವರ ಮಿನಿಸ್ಟ್ರಿ. ಒಬ್ಬ ಕಳ್ಳನಾಗಿದ್ದವ, ಜೈಲಲ್ಲಿದ್ದವ, ಎಲ್ಲಿಯೋ ದಾರಿ ತಪ್ಪಿ ಹೋಗಿ ಎಲ್ಲಿಯೋ ಬಳಲಿದ್ದವ, ಸುವಾರ್ತೆಗಳು ಸಿಕ್ಕಿದಾಗ, ಕ್ರಿಸ್ತನನ್ನು ಕಂಡುಕೊಂಡಾಗ, ಕ್ರಿಸ್ತನ ಪರಿಚಯ ಆದಾಗ ಆದಂಥ ಬದಲಾವಣೆಗಳು. ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಆಗಿ ಜೈಲಿಂದ ಹೊರಗೆ ಬಂದ ಮೇಲೆ ಸಾಮಾನ್ಯ ಆಟೋ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದವ, ಅವನಲ್ಲಿ ಆದ ಪ್ರೇರಣೆ, ನಾನು ಏನಾದರೂ ಮಾಡಬೇಕು. ಕ್ರಿಸ್ತನ ಪ್ರೀತಿ ನನ್ನನ್ನು ಏನು ಮಾಡ್ತದೆ? ಒತ್ತಾಯ ಮಾಡ್ತದೆ. ನೆನೆಸ್ಕೊಳ್ಳಿ, ಒಬ್ಬ ವ್ಯಕ್ತಿ ಇಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಾದರೆ ನಾವು ಎಸ್ಟಾಬ್ಲಿಷ್ಡ್ ಆದ ಸಭೆಗಳು ನಾವು ಇನ್ನೆಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸೇವೆಗಳು ನಾವು ಇನ್ನಷ್ಟು ಪ್ರಬಲವಾಗಿ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್, ವಿ ಕ್ಯಾನ್ ಡೂ. ಯಾಕಂದರೆ ನಮ್ಮಲ್ಲಿ ಮೂಲಭೂತವಾಗಿ ಇರಬೇಕಾದದ್ದು ಏನಂತ ಹೇಳಿದ್ರೆ, ನಾನು ಕ್ರಿಸ್ತನಿಗೋಸ್ಕರ ಫಲಗಳನ್ನು ಕೊಡಲಿಕ್ಕೆ ಸಿದ್ಧರಾಗಬೇಕು. ನಮ್ಮಲ್ಲಿ ಅನೇಕರಿಗಿರುವ ಒಂದು ತಪ್ಪು ಕಲ್ಪನೆ ಅಂತೇಳಿದ್ರೆ, ನಾವು ಸೇವೆ ಮಾಡೋದು ಅಂತೇಳಿದ್ರೆ ಪ್ರಸಂಗ ಮಾಡೋದು ಅಲ್ಲ. ಪ್ರಸಂಗ ಕೇವಲ ಸೇವೆಯ ಒಂದು ಚಿಕ್ಕ ಭಾಗ ಅಷ್ಟೇ. ಸೇವೆ ಬಹಳ ವಿಶಾಲವಾದದ್ದು, ಸೇವೆ ಬಹಳ ದೊಡ್ಡದು. ನೀವೆಲ್ಲರೂ ಕೂಡ ಆ ಸೇವೆಯಲ್ಲಿ ಪಾಲುದಾರರಾಗಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಪ್ರಸಂಗ ಮಾಡಬೇಕಂತ ಇಲ್ಲ, ಎಲ್ಲರೂ ದೇವರ ವಾಕ್ಯವನ್ನು ಸಾರಿಕೊಂಡು ಹೋಗಬೇಕಂತ ಇಲ್ಲ. ಆದರೆ ನಾವಿರುವ ಸ್ಥಳದಲ್ಲಿ ಅವರು ಹೇಳಿದಾಗೆ ಇನ್ನೊಂದು ಮದರ್ ತೆರೆಸರ ಹಾಗೆ ಬದುಕಲಿಕ್ಕೆ, ನಮ್ಮ ಕ್ರೈಸ್ತ ವಿಶ್ವಾಸವನ್ನು ಫಲಭರಿತವಾದ ರೀತಿಯಲ್ಲಿ ಬೆಳಗಲಿಕ್ಕೆ ನಾವು ಪ್ರಯಾಸಪಟ್ಟರೆ ನಮ್ಮ ಜೀವನ ಅದು ಸಫಲವಾದ ಜೀವನ. ಆದ್ದರಿಂದ ಯೇಸು 25ನೇ ಅಧ್ಯಾಯ ಮತ್ತು 25ನಲ್ಲಿ ಕೇಳಿದ ಮಾತು, ನೀವು ನನಗೆ ಊಟ ಕೊಟ್ರಿ, ನೀವು ನನಗೆ ನೀರು ಕೊಟ್ರಿ, ನೀವು ನಾನು ನೋಡಲಿಕ್ಕೆ ಬಂದ್ರಿ, ಮತ್ತು ನೀವು ಇನ್ನೊಬ್ಬನಿಗೆ ಏನೇನು ಮಾಡಿದರು ಅದನ್ನು ಯಾರಿಗೆ ಮಾಡಿದ ಹಾಗಾಯಿತು? ನನಗೆ ಮಾಡಿದ ಹಾಗಾಯಿತು. ನನ್ನ ಮತ್ತು ನಿಮ್ಮ ಕ್ರೈಸ್ತ ವಿಶ್ವಾಸಗಳು ನಮ್ಮಲ್ಲಿ ಫಲಭರಿತವಾದ ಜೀವನದ ಕಡೆಗೆ ನಡೆಸಲಿ. ನಾವು ಫಲ ಕೊಡುವ ಮಕ್ಕಳಾಗಿ ಬೆಳೆಯುವಂತೆ ದೇವರು ತಾನೇ ಸಹಾಯ ಮಾಡಲಿ. ಆಮೇಲೆ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವುಗಳು ಕೊನೆಯದಾಗಿ ಹಾಡುವಂಥ ಸಂಗೀತದಲ್ಲಿ 70ನೇ ಸಂಗೀತ 70 ಮೊದಲನೇ ಚರಣ ಹಾಗೂ 3ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಸಂಗೀತ 70, ಓ ಲೋಕ ನೋಡು ಅಲ್ಲಿ ಆ ಕ್ರೂಜಿ ವೃಕ್ಷದಲ್ಲಿ, ಮೊದಲನೇ ಚರಣ ಮತ್ತು 3ನೇ ಚರಣ ಮಾತ್ರ. Oh
ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ತಂದೆಯ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ನಾವು ನಮ್ಮ ನಂಬಿಕೆಯನ್ನು ನಂಬಿಗಸ್ತಿಕೆಯಾಗಿ ಪರಿವರ್ತಿಸಿ ಈ ಸಮಾಜದಲ್ಲಿ ಕ್ರಿಸ್ತನಿಗಾಗಿ ಫಲ ಕೊಡುವ ಮಕ್ಕಳಾಗಿ ರೂಪುಗೊಳ್ಳುವಂತೆ ಸಹಾಯ ಕೊಟ್ಟು ನಡೆಸಲಿ. ಆಮೇನ್.